ನೋಡೋಣ, ನಮ್ಮದು ಆಸೆ ಆಕಾಂಕ್ಷೆಗಳು ಇವೆ, ಎಲ್ಲರಿಗೂ ಇರ್ತದೆ. ಒಬ್ಬ ಶಾಸಕನಾದಮೇಲೆ ಮಂತ್ರಿ ಆದರೆ ಇನ್ನೂ ಹೆಚ್ಚಿನ ಕೆಲಸ ಮಾಡ್ಬೋದು, ಇನ್ನೂ ಹೆಚ್ಚು ಕ್ಷೇತ್ರದ ಬದಲಾವಣೆ ಮಾಡ್ಬೋದು, ಒಂದು ಒಳ್ಳೆಯ ಅವಕಾಶ ಸಿಕ್ಕರೆ ಕೆಲಸ ಮಾಡ್ಬೋದು ಅನ್ನೋವಂಥದ್ದು ನಿರೀಕ್ಷೆ ಎಲ್ಲರಿಗೂ ಇರುತ್ತದೆ, ಅಪೇಕ್ಷೆ ಇರ್ತದೆ. ಆದರೆ ನಾವು ಭಾಳ ಬಾರಿನೂ ಕೂಡ ಕೇಳ್ಕೊಂಡಿದ್ದೀವಿ ಇದೊಂದು ಈ ಭಾಗಕ್ಕೆ, ಯಾಕಂದರೆ ಮುಂಬೈ ಕರ್ನಾಟಕಕ್ಕೆ ಇದೊಂದು ಅವಕಾಶ ಕೊಡಿ. ಹಿಂದೆ ಶಂಕರಾನಂದನ್ ಮಗ ಕಣಗಲಿ ಅಂತ, ಓಂ ಪ್ರಕಾಶ್ ಕಣಗಲಿ ಅಂತೇಳಿ ಅವರು ಕಣಗಲಿ ಅಂತೇಳಿ ಅವರು ಸುಮಾರು 30 ವರ್ಷದ ಹಿಂದೆ 32 ಇಯರ್ಸ್ ಆಗಿರಲಿ ಭಾಗಕ್ಕೆ ಕೊಡೋದ್ರಿಂದ ಮತ್ತೆ ನಮಗೂ ಒಂದು ಸ್ಟ್ರೆಂತ್ ಕೊಟ್ಟಂಗೆ ಆಗುತ್ತೆ. RSS ಬೇಸ್ಡ್ ಏರಿಯಾ ಇದು, ಇಲ್ಲೆಲ್ಲ ನಾವು ಕಾಂಗ್ರೆಸ್ ಪಕ್ಷವನ್ನು ಗಟ್ಟಿಯಾಗಿ ಬೆಳೆಸಲಿಕ್ಕೆ ಇನ್ನೂ ಒಂದು ಶಕ್ತಿ ಕೊಟ್ಟಂಗೆ ಆಗುತ್ತೆ. ಕೇಳ್ಕೊಂಡಿದ್ವಿ, ಅಂತಿಮವಾಗಿ ಹೈಕಮಾಂಡ್ ಏನು ತೀರ್ಮಾನ ತಗೊಳ್ತದೋ ಅದಕ್ಕೆ ತಲೆ ಬಾಗ್ತೀವಿ. ಆತ್ಮೀಯರೇ, ಸಂಘರ್ಷ ನ್ಯೂಸ್ಗೆ ಹಾರ್ದಿಕವಾದಂತಹ ಸ್ವಾಗತ. ಏನು ಉತ್ತರ ಕರ್ನಾಟಕದ ಪ್ರಭಾವಿ ನಾಯಕರು ಹುಬ್ಬಳ್ಳಿ ಪೂರ್ವ ವಿಧಾನಸಭಾ ಕ್ಷೇತ್ರದ MLA ಆಗಿ ಮತ್ತು ಸ್ಲಂ ಬೋರ್ಡ್ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸುತ್ತಿರುವಂತಹ ಏನು ಪ್ರಸಾದ್ ಅಬ್ಬಯ್ಯನವರಿದ್ದಾರೆ, ಅವರ ಅಭಿಮಾನಿಗಳು ಈಗಾಗಲೇ ಅವರು ಏನಪ್ಪ ಅಂದ್ರೆ ಮಂತ್ರಿ ಆಗಬೇಕು ಅನ್ನುವಂತಹ ಒಂದು ಒತ್ತಡವನ್ನು ರಾಜ್ಯಾದ್ಯಂತ ಹೇರ್ತಾ ಇದ್ದಾರೆ. ಯುವ ನಾಯಕರಿದ್ದಾರೆ, ದಲಿತ ಸಮಾಜದ ಮೇಲೆ ವಿಶೇಷವಾಗಿ ಬಲಗೈ ಸಮುದಾಯದ ಮೇಲೆ ಬಹಳಷ್ಟು ಹಿಡಿತ ಸಾಧಿಸಿರುವಂತಹ ಪ್ರಸಾದ್ ಅಬ್ಬಯ್ಯನವರು ಈ ಬಾರಿ ಮಂತ್ರಿಮಂಡಲದಲ್ಲಿ ಸಚಿವರು ಆಗಬೇಕು ಅನ್ನುವಂಥದ್ದು ಅವರ ಅಭಿಮಾನಿಗಳು ಬಹಳಷ್ಟು ಜನ ಕೇಳಿಕೊಳ್ತಿರುವಂಥ ಸಂದರ್ಭದಲ್ಲಿ ಅವರು ಕೂಡ ತಮ್ಮ ಮನಸ್ಸಿನ ಒಂದು ಇಂಗಿತವನ್ನು ವ್ಯಕ್ತಪಡಿಸಿದ್ದಾರೆ. ನಮಗೆ ಮಂತ್ರಿ ಆಗಬೇಕನ್ನುವಂಥ ಆಶೆ ಇದೆ, ಆದರೆ ನಮಗೆ ಹೈಕಮಾಂಡ್ ಏನಾದರೂ ಅವಕಾಶ ಕೊಟ್ಟರೆ ಖಂಡಿತವಾಗಲೂ ನಾನು ಅದನ್ನು ನಿಭಾಯಿಸುತ್ತೇನೆ ಅನ್ನುವಂತಹ ಒಂದು ಒಂದು ಹೇಳಿಕೆಯನ್ನು ಕೂಡ ಪ್ರಸಾದ್ ಅಬ್ಬಯ್ಯ ಅವರು ಕೊಟ್ಟಿರ್ತಾರೆ. ತಮಗೆಲ್ಲರಿಗೂ ಗೊತ್ತಿರ್ಬೋದು, ಪ್ರಸಾದ್ ಅಬ್ಬಯ್ಯ ಯಾವತ್ತೂ ಕೂಡ ಜನರ ನಡುವೆ ಇರುವಂತಹ ವ್ಯಕ್ತಿ, ಬಹಳಷ್ಟು ಎಲ್ಲ ಸಮುದಾಯಗಳಿಗೆ ಅತ್ಯಂತ ಆಪ್ತರಾಗಿರುವಂತಹ ವ್ಯಕ್ತಿ ಮತ್ತು ಅವರಿಗೆ ಅವರದೇ ಆದಂಥ ಒಂದು ಫ್ಯಾನ್ ಫಾಲೋವಿಂಗ್ ಕರ್ನಾಟಕ ರಾಜ್ಯಾದ್ಯಂತ ಇದೆ. 32 ಜಿಲ್ಲೆಯಲ್ಲೂ ಕೂಡ ದಲಿತ ಬಲಗೈ ಸಮುದಾಯವನ್ನು ಸಂಘಟನೆ ಮಾಡಿರ್ತಕ್ಕಂಥ ಕೀರ್ತಿ ಇವರಿಗೆ ಸಲ್ತದೆ. ಆ ನಿಟ್ಟಿನಲ್ಲಿ ಏನು ನಾಳೆ DK ಶಿವಕುಮಾರ್ ಅವರು ಏನೊಂದು ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡ್ತಾ ಇದ್ದಾರೆ, ಅವರೊಂದಿಗೆ ಕೆಲವು ಸಚಿವರು ಶಾಸಕರುಗಳು ಏನಪ್ಪ ಅಂದರೆ ಪ್ರಮಾಣ ವಚನ ಸ್ವೀಕಾರ ಮಾಡ್ತಾರೆ ಅನ್ನುವಂಥ ಮಾಹಿತಿ ಇದೆ. ಆದರೆ ಈ ಪ್ರಸಾದ್ ಅಬ್ಬಯ್ಯನವರನ್ನು ಮಾಡಿದ್ರೆ ಹೆಚ್ಚಿಗೆ ಕಾಂಗ್ರೆಸ್ಗೆ ಲಾಭ ಆಗುತ್ತೆ ಅನ್ನುವಂತಹ ಒಂದು ಮಾತು ಸಾರ್ವಜನಿಕ ವಲಯದಿಂದ ಕೇಳಿ ಬರ್ತಾ ಇದೆ. ಏನು ಸಚಿವ ಸಂಪುಟ ಇದೆ, ರಾಜ್ಯದ ಮುಖ್ಯಮಂತ್ರಿಯಾಗಿ DK ಶಿವಕುಮಾರ್ ಅವರು ನಾಳೆ ದಿನ ಪ್ರಮಾಣ ವಚನವನ್ನು ಸ್ವೀಕಾರ ಮಾಡ್ತಾ ಇದ್ದಾರೆ. ಭಾಳಷ್ಟು ಕಡೆ ನಾನು ಸಚಿವನಾಗಬೇಕು ಅನ್ನುವಂತಹ ರೇಸ್ನಲ್ಲಿ ಅನೇಕ ಸಚಿವರುಗಳಿದ್ದಾರೆ. ಮಾಜಿ ಸಚಿವರುಗಳು ಮತ್ತು ಹಾಲಿ ಹೊಸದಾಗಿ ಆಗುವಂಥ ಸಚಿವರುಗಳು ಕೂಡ ತುಂಬ ರೇಸ್ನಲ್ಲಿದ್ದಾರೆ. ಬಹುತೇಕ ಸಚಿವರುಗಳು ಅಂದರೆ 1 ಡಜನ್ನಕ್ಕೂ ಹೆಚ್ಚು, 12 ಜನಕ್ಕೂ ಹೆಚ್ಚು ಸಚಿವರುಗಳೇನಪ್ಪ ಅಂದ್ರೆ ಬಹುಶಃ ಅವರು ಏನಪ್ಪ ಸಚಿವ ಸ್ಥಾನದಿಂದ ವಂಚಿತರಾಗಲಿದ್ದಾರೆ ಅನ್ನುವಂತಹ ಮಾಹಿತಿ ಕೂಡ ಕೇಳಿ ಬರ್ತಾ ಇದೆ. ಇದರ ಮಧ್ಯೆ ಹೊಸ ಮುಖಗಳಿಗೆ ಅವಕಾಶ ಸಿಗಬೇಕು ಅನ್ನುವಂಥದ್ದು ಒಂದು ಹೈಕಮಾಂಡ್ನ ನಿರ್ಧಾರವಾಗಿದೆ. ಅಥವಾ DK ಶಿವಕುಮಾರ್ ಅವರು ತಮ್ಮ ಒಂದು ಸಚಿವ ಸಂಪುಟದಲ್ಲಿ ಹೊಸಬರಿಗೆ ಅವಕಾಶ ಕೊಡಬೇಕು ಅನ್ನುವಂಥದ್ದು. ವಿಶೇಷವಾಗಿ 28% ಇರತಕ್ಕಂತಹ ದಲಿತ ಸಮುದಾಯದ ಪರವಾಗಿ ಭಾಳಷ್ಟು ಜನ ಈಗ ರೇಸ್ನಲ್ಲಿದ್ದಾರೆ. ಡಾಕ್ಟರ್ G ಪರಮೇಶ್ವರ್ ಇರ್ಬೋದು, ಅಥವಾ ಪ್ರಿಯಾಂಕ್ ಖರ್ಗೆ ಇರ್ಬೋದು, ಅಥವಾ RB ತಿಮ್ಮಾಪುರ್ ಅವರು ಇರ್ಬೋದು, ಅಥವಾ SC ಮಾದೇವಪ್ಪ ಇರ್ಬೋದು, ಅಥವಾ ಇನ್ನಿತರೆ ಭಾಳಷ್ಟು ಜನ ನಮಗೆ ಸಚಿವ ಸ್ಥಾನ ಬೇಕು, ನಮಗೆ DCM ಬೇಕು ಅನ್ನುವಂತಹ ಕೂಗು ರಾಜ್ಯಾದ್ಯಂತ ಅವರ ಅಭಿಮಾನಿಗಳಿಂದ ಸಂಘ ಸಂಸ್ಥೆಗಳಿಂದ ಕೇಳಿ ಬರ್ತಾ ಇದೆ. ಇದರ ಮಧ್ಯೆ ಒಂದು ಉತ್ತರ ಕರ್ನಾಟಕ ಭಾಗದ ಅಥವಾ ಕಲ್ಯಾಣ ಕರ್ನಾಟಕ ಭಾಗದ ಒಬ್ಬ ಧೀಮಂತ ನಾಯಕರಾಗಿರ್ತಕ್ಕಂಥ ಏನಪ್ಪ ಅಂದ್ರೆ ಪ್ರಸಾದ್ ಅಬ್ಬಯ್ಯ ಅವರ ಹೆಸರು ಕೇಳಿದ ತಕ್ಷಣ ಇಡೀ ಕರ್ನಾಟಕ ರಾಜ್ಯದ 32 ಜಿಲ್ಲೆಯ ಯುವಕರು ಹಿರಿಯರು ಎಲ್ಲರೂ ಎದ್ದು ನಿಲ್ತಾರೆ. ಕಾರಣ ಏನಂದ್ರೆ ಅವರು ಆ ಒಂದು ದಲಿತ ಸಮುದಾಯದ ಮೇಲೆ ಇಟ್ಟಿರುವಂತಹ ಪ್ರೀತಿ ಕಾಳಜಿ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿನೇ ಇರ್ಬೋದು ಅಥವಾ ಯಾವುದೇ ಕೆಲಸ ಕಾರ್ಯಗಳು ಪ್ರಸಾದ್ ಅಬ್ಬಯ್ಯ ಅವರ ಹತ್ತಿರ ಬಂದರೆ ಖಂಡಿತವಾಗಲೂ ಅದು ತಮ್ಮ ಇಲಾಖೆಗೆ ಸಂಬಂಧಪಟ್ಟಿದ್ದೇ ಇರ್ಬೋದು ಅಥವಾ ಬೇರೆಯವರ ಇಲಾಖೆಗೆ ಸಂಬಂಧಪಟ್ಟಿದ್ದಿರ್ಬೋದು, ಅಲ್ಲಿ ಚಾಕ್ಯತೆಯಿಂದ ಹೋಗಿ ಕೆಲಸ ಮಾಡಿಕೊಡುವಂತಹ ಪ್ರವೃತ್ತಿ. ನೀವೆಲ್ಲ ನೋಡಿದ ಹಾಗೆ ಹುಬ್ಬಳ್ಳಿಯಲ್ಲಿ 40,000ಕ್ಕೂ ಅಧಿಕ ಮನೆಗಳನ್ನು ಈ ವಸತಿ ಇಲಾಖೆ ಮತ್ತು ಸ್ಲಂ ಬೋರ್ಡ್ನಿಂದ ವಿತರಣೆ ಮಾಡಿರುವಂಥದ್ದು. ಅದು ಸಾದಾಶೀದವಾಗಿರ್ತಕ್ಕಂಥ ಮನೆಗಳಲ್ಲ, ಒಂದು ಐಷಾರಾಮಿ ಮನೆಗಳನ್ನ ಏನಪ್ಪಾ ಅಂದ್ರೆ ನೀಡಿರುವಂಥದ್ದು ಅವರಿಗೆ ಈ ಒಂದು ಕೀರ್ತಿ ಸಲ್ತದೆ. ಹಾಗಾಗಿ ಉತ್ತರ ಕರ್ನಾಟಕ ಇರ್ಬೋದು, ಕಲ್ಯಾಣ ಕರ್ನಾಟಕ ಇರ್ಬೋದು, ಕಿತ್ತೂರು ಕರ್ನಾಟಕ ಇರ್ಬೋದು ಮತ್ತು ಈ ಬೆಂಗಳೂರು ಭಾಗದಲ್ಲಿಯೂ ಕೂಡ ಬಹಳಷ್ಟು ಜಿಲ್ಲೆಗಳಲ್ಲಿ ಪ್ರಭಾವ ಹೊಂದಿರತಕ್ಕಂಥವ್ರು ಪ್ರಸಾದ್ ಅಬ್ಬಯ್ಯ ಅವರು. ಅವರ ಸರಳ ಸಜ್ಜನಿಕೆಯ ರಾಜಕಾರಣ ಮತ್ತು ಜನರಿಗೆ ತುಂಬಾ ಹತ್ತಿರವಾಗುವಂಥ ಗುಣ ಅವ್ರದ್ದು.
ಯಾವತ್ತೂ ಕೂಡ ಯಾರಾದರೂ ತಮ್ಮ ಸಮಸ್ಯೆಗಳಿದ್ದಾವ ಅಂತೇಳಿ ಅವ್ರ ಮನೆ ಬಾಗಿಲಿಗೆ ಬಂದರೆ ಅಥವಾ ನಲ್ಲಿ ಅವರ ರೂಮಿಗೆ ಏನಾದರೂ ಬಂದರೆ ತತ್ಕ್ಷಣವೇ ಆ ಕೆಲಸವನ್ನು ಮಾಡಿಕೊಡುವಂತಹ ಜಾಯಮಾನದವರು ಪ್ರಸಾದ್ ಅಬ್ಬಯ್ಯನವರು ಅಂತ ಹೇಳಿ. ಹಾಗಾಗಿ ರಾಜ್ಯಾದ್ಯಂತ ಪ್ರಸಾದ್ ಅಬ್ಬಯ್ಯ ಅಭಿಮಾನಿಗಳಿರ್ಬೋದು, ಅವರ ಸಮುದಾಯದ ಜನ ಇರ್ಬೋದು, ಏನಪ್ಪಾ ಅಂದ್ರೆ ತೀವ್ರವಾಗಿರ್ತಕ್ಕಂಥ ಒತ್ತಡವನ್ನು ಹೇರ್ತಾ ಇದ್ದಾರೆ. ಯಾಕಂದ್ರೆ ಉತ್ತರ ಕರ್ನಾಟಕ ಭಾಗದಲ್ಲಿ ಕಾಂಗ್ರೆಸ್ ಏನಾದರೂ ಬೆಳಿಬೇಕು ಉಳಿಬೇಕು ಅಂದ್ರೆ ಪ್ರಸಾದ್ ಅಬ್ಬಯ್ಯನಂತಹ ಒಬ್ಬ ಧೀಮಂತ ನಾಯಕರು ಮಂತ್ರಿ ಸ್ಥಾನದಲ್ಲಿ ಇರಬೇಕು. ಈಗಾಗಲೇ ಸ್ಲಂ ಬೋರ್ಡ್ ಇರ್ಬೋದು, ಬೇರೆ ಬೇರೆ ಏನು ಕ್ಯಾಬಿನೆಟ್ ದರ್ಜೆ ಅನೇಕ ಹುದ್ದೆಗಳನ್ನು ಅಲಂಕರಿಸಿ ಸಮರ್ಥವಾಗಿ ನಿಭಾಯಿಸಿರುವಂತಹ ಪ್ರಸಾದ್ ಅಬ್ಬಯ್ಯನವರು ಈ ಬಾರಿ ಕ್ಯಾಬಿನೆಟ್ನಲ್ಲಿ ಹೊಸ ಮಂತ್ರಿಯಾಗಿ ಅವ್ರೇನಪ್ಪಾ ಅಂದ್ರೆ ಪ್ರಮಾಣ ವಚನ ಸ್ವೀಕಾರ ಮಾಡಿದ್ರೆ ಇದು ಕಾಂಗ್ರೆಸ್ಗೆ ಬಹಳಷ್ಟು ಏನಪ್ಪಾ ಅಂದ್ರೆ ಬೆನಿಫಿಟ್ ಆಗುವಂಥದ್ದು, ಲಾಭ ಆಗುವಂತ ಸಾಧ್ಯತೆ ಇದೆ ಅನ್ನುವಂಥದ್ದು ಹೇಳ್ತಾ ಇದ್ದಾರೆ. ಯಾಕಂದ್ರೆ ಪ್ರಸಾದ್ ಅಬ್ಬಯ್ಯ ಗ್ರೌಂಡ್ ಲೆವೆಲ್ ಕೆಲಸ ಮಾಡ್ತಾರೆ. ಎಷ್ಟೇ ಹಳ್ಳಿಗಳಿರ್ಬೋದು ಅಥವಾ ತಾಲೂಕುಗಳಿರ್ಬೋದು ಅಥವಾ ಅಸೆಂಬ್ಲಿಗಳಿರ್ಬೋದು, ಅಲ್ಲಿ ಗುಂಪುಗಳೇನಿರ್ತಾವೆ, ದಲಿತ ಸಮಾಜದ ಗುಂಪು ಇರ್ಬೋದು, ವಿಶೇಷವಾಗಿ ದಲಿತ ಬಲಗೈ ಸಮುದಾಯವನ್ನ ಬಹಳಷ್ಟು ಗಟ್ಟಿಯಾಗಿ ಅವರ ಕಪಿಮುಷ್ಟಿಯಲ್ಲಿ ಹಿಡಿದುಕೊಂಡವರು. ಅವರ ಅಲ್ಲಿ ಏನು ಬಲಗೈ ಸಮುದಾಯದ ಹಿರಿಯರಿರ್ಬೋದು ಅಥವಾ ಯುವಕರೇ ಇರ್ಬೋದು, ಬೇರೆ ಬೇರೆ ಭಾಗಗಳಲ್ಲಿ ನೋಡ್ರಿ, ನಮ್ಮಲ್ಲಿ 12 ಕಿಲೋಮೀಟರ್ಗೆ ಒಂದು 20 ಕಿಲೋಮೀಟರ್ಗೆ ಒಂದು ಭಾಷೆ, ವೇಷ, ಭೂಷಣ, ಪದ್ಧತಿ ಇವೆಲ್ಲವೂ ಚೇಂಜ್ ಆಗ್ತಾವೆ. ಆದ್ರೆ ಪ್ರಸಾದ್ ಅಬ್ಬಯ್ಯ ಅವರು ಬೆಂಗಳೂರು, ಮೈಸೂರು ಭಾಗ, ಚಾಮರಾಜನಗರ, ಕೋಲಾರ ಹಿಡ್ಕೊಂಡು ಏನು ಬೀದರ್, ಗುಲ್ಬರ್ಗ, ಬಾಗಲಕೋಟೆ, ಬಿಜಾಪುರ ಸೇರಿದಂತೆ ತಮ್ಮ ಒಂದು ಸ್ವಕ್ಷೇತ್ರವಾಗಿರ್ತಕ್ಕಂಥ ಹುಬ್ಳಿ ಮೇಲೆ ಕೂಡ ಹಿಡಿತವನ್ನು ಸಾಧಿಸಿದ್ದಾರೆ. ಇವರಿಗೆ ಏನಾದರೂ ಅಲ್ಲಿನ ದಲಿತ ಸಮುದಾಯಗಳಿಗೆ ಒಬ್ಬ ಧೀಮಂತ ನಾಯಕರು ಯಾರಾದ್ರೂ ಇದ್ರದ್ದು ಪ್ರಸಾದ್ ಅಬ್ಬಯ್ಯನವರು. ಪ್ರಸಾದ್ ಅಬ್ಬಯ್ಯನವರು ಹಾಕಿದ ಗೆರೆಯನ್ನೇ ಅದೆಷ್ಟೋ ದಲಿತ ಮುಖಂಡರಾಗಲಿ ಅಥವಾ ಆ ಯುವಕರಾಗಲಿ ದಾಟೋದಿಲ್ಲ ಅನ್ನುವಂಥ ಪ್ರತೀತಿ ಐತಿ. ಅವರ ಅಭಿಮಾನಿಗಳು ತೀವ್ರವಾಗಿರ್ತಕ್ಕಂಥ ಒತ್ತಡವನ್ನು ಹೇರ್ತಾ ಇದ್ದಾರೆ. ಈ ಬಗ್ಗೆ ನಾವು ಪ್ರಸಾದ್ ಅಬ್ಬಯ್ಯ ಅವರನ್ನು ಕೂಡ ಸಂಪರ್ಕ ಮಾಡಿ ಕೇಳಿದಾಗ, ನಾನು ಕೆಲಸ ಮಾಡಲಿಕ್ಕೆ ಸಮರ್ಥನಿದ್ದೇನೆ, ನನಗೇನಾದರೂ ಗುರುತಿಸಿ ಏನು ನನಗೆ ಮಂತ್ರಿ ಸ್ಥಾನವನ್ನ ಪಕ್ಷ ಕೊಟ್ಟಿದ್ದೆ ಆದರೆ ಅದನ್ನು ಸಮರ್ಥವಾಗಿ ನಿಭಾಯಿಸುತ್ತೇನೆ ಮತ್ತು ಜನಪರವಾಗಿ ನಾನು ಕೆಲಸ ಮಾಡ್ತೇನೆ. ಪಕ್ಷಕ್ಕಿಂತ ದೊಡ್ಡದು ಏನೂ ಅಲ್ಲ, ಪಕ್ಷದ ವರಿಷ್ಠರ ನಿರ್ಧಾರವೇ ಆ ಅಂತಿಮ, ಅವ್ರು ಏನು ತೀರ್ಮಾನ ತಗೋತಾರೋ ಅದನ್ನು ನಾನು ಸ್ವಾಗತ ಮಾಡ್ತೀನಿ ಅನ್ನುವಂತಹ ಒಂದು ಹೇಳಿಕೆಯನ್ನು ಕೂಡ ಅವರು ಕೊಟ್ಟಿದ್ದಾರೆ. ಆದ್ರೆ ಒಟ್ಟಾರೆ ದಲಿತ ಸಮುದಾಯ ಮತ್ತು ಉತ್ತರ ಕರ್ನಾಟಕ ಭಾಗದ ಜನರ ನಾಡಿ ಮಿಡಿತ ಏನಪ್ಪಾ ಅಂದ್ರ ಪ್ರಸಾದ್ ಅಬ್ಬಯ್ಯನವರಿಗೆ ಈ ಬಾರಿ ಅವಕಾಶ, ಸಚಿವ ಸ್ಥಾನದ ಅವಕಾಶ, ಮಂತ್ರಿ ಸ್ಥಾನದ ಅವಕಾಶವನ್ನ ಕೊಡಬೇಕನ್ನುವಂಥದ್ದು ಮತ್ತು ಅವರೇನು ನಿಭಾಯಿಸುವಂತಹ ಹುಬ್ಳಿ ಪೂರ್ವ ವಿಧಾನಸಭಾ ಕ್ಷೇತ್ರ ಇದೆ, ಇಲ್ಲಿ ಮುಸ್ಲಿಂ ಸಮಾಜ, ಲಿಂಗಾಯತ್ ಸಮಾಜ, ಬೇರೆ ಬೇರೆ ಸಮಾಜ, ದಲಿತ ಸಮಾಜ ಸೇರಿದಂತೆ ಎಲ್ಲಾ ಸಮುದಾಯದ ನಾಯಕರು, ನಿಮ್ಗೆಲ್ಲ ಗೊತ್ತಿರಬೇಕು, ಎಲ್ಲಾ ಸಮುದಾಯದ ನಾಯಕರನ್ನ ಅಲ್ಲಿನ ವೋಟರ್ಸ್ ಅನ್ನ ಒಳಗೊಂಡಿರ್ತಕ್ಕಂಥ ಒಬ್ಬ ಧೀಮಂತ ನಾಯಕರು ಇವರು. ಸತತ 3 ಬಾರಿ ಶಾಸಕರಾಗಿ ಆಯ್ಕೆಯಾಗಿರ್ತಕ್ಕಂಥವ್ರು. ಮತ್ತೆ ಹುಬ್ಳಿ ಮತ್ತು ಈ ಭಾಗ ಏನಪ್ಪಾ ಅಂದ್ರೆ ಹೇಳಿ ಕೇಳಿ ಸಂಘ ಪರಿವಾರದ ಒಂದು ಏನಪ್ಪಾ ಅಂದ್ರೆ ಅವರ ಒಂದು ಕಾಯಂ ಅಡ್ಡ ಅದು. ಅಲ್ಲಿ ಏನು ಹುಬ್ಳಿ ಧಾರವಾಡ ಈ ಭಾಗದಾಗ ಬಂದ್ರ ಉತ್ತರ ಕರ್ನಾಟಕ ಭಾಗದ ಸಂಘ ಪರಿವಾರದ ಗಟ್ಟಿಯಾಗಿರ್ತಕ್ಕಂಥ ಸ್ಥಳ. ಈ ಸ್ಥಳದಲ್ಲಿ ನಾವು ಬಹಳಷ್ಟು ಡೀಪ್ ಆಗಿ ನೋಡಿದಾಗ ಸಂಘ ಪರಿವಾರದ ಅನೇಕರು ಕೂಡ ಪ್ರಸಾದ್ ಅಬ್ಬಯ್ಯವ್ರನ್ನ ಹಾಡಿ ಹೊಗಳುವಂಥದ್ದು ಇಲ್ಲ. ಪ್ರಸಾದ್ ಅಬ್ಬಯ್ಯನವರು ಯಾವತ್ತೂ ಕೂಡ ಜನಪರವಾಗಿ ಕೆಲಸ ಮಾಡ್ತಾರ. ಅವರು ಶಾಸಕರಾಗಿ ಅಥವಾ ನಿಗಮ ಮಂಡಳಿಗಳ ಅಧ್ಯಕ್ಷರಾಗಿ ಕೆಲಸ ಮಾಡುವಂಥದ್ದು ಬಹಳಷ್ಟು ಜನಪರವಾಗಿರ್ತೈತೆ ಅನ್ನುವಂತಹ ಮಾತು ಕೇಳಿ ಬರ್ತಾ ಇದೆ. ಅಂತಿಮವಾಗಿ ಈ ಬಾರಿ ಪ್ರಸಾದ್ ಅಬ್ಬಯ್ಯನವರಿಗೆ ಏನಾದರೂ ಈ ಒಂದು ಏನು ಸಚಿವ ಸಂಪುಟದಲ್ಲಿ ಆ ಸ್ಥಾನಮಾನ ಸಿಕ್ಕಿದ್ದೆ ಆದ್ರೆ ಬಹುಶಃ ಕಾಂಗ್ರೆಸ್ಗೆ ಇದು ದೊಡ್ಡ ಮಟ್ಟದ ಲಾಭವಾಗಿ ಪರಿಣಮಿಸಬಹುದು ಅನ್ನುವಂಥದ್ದು ಸಾರ್ವಜನಿಕರ ಏನು ವಲಯದಿಂದ ಕೂಗು ಕೇಳಿ ಬರ್ತಾ ಇದೆ. ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸಂಘರ್ಷ ನ್ಯೂಸ್ ಕರ್ನಾಟಕ.